ನಮಸ್ಕಾರ, ಕನ್ನಡವನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರ್ಪು. ಈ ಮನುವಾದಿಗಳಿಗೆ ಒಂದು ದೊಡ್ಡ ರೋಗ ಇದೆ. ಆ ರೋಗ ಏನು ಅಂದರೆ, ಈ ದೇಶದಲ್ಲಿ ಕೆಲವು ಸಮುದಾಯಗಳು ತೆರಿಗೆನೇ ಕಟ್ಟೋದಿಲ್ಲ. ಅವರು ಬರೀ ಪಡ್ಕೊಳ್ತಾರಷ್ಟೇ, ಕೊಡೋದು ಏನೂ ಇರೋದಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಕೇಳಿಬರೋದು ದಲಿತರ ವಿಚಾರವಾಗಿ. ನಿಮಗೆ ಮೀಸಲಾತಿ ಇದೆ, ನಿಮಗೆ ಸ್ಕಾಲರ್ಶಿಪ್ಪುಗಳಿದ್ದಾವೆ, ಫೀಸು ಕಡಿಮೆ ಇದೆ, ಅದು ಕಡಿಮೆ ಇದೆ, ಇದು ಕೊಡ್ತಾರೆ, ಆದರೆ ನೀವು ಟ್ಯಾಕ್ಸೇ ಕಟ್ಟಲ್ಲ. ಆ ರೀತಿ ಹೇಳುವವರನ್ನು ಮೊದಲು ನಡು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಕಪಾಳಕ್ಕೆ ಬಾರಿಸ್ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅದರಷ್ಟು ದೊಡ್ಡ ಸುಳ್ಳು ಬೇರೊಂದು ಇರಲ್ಲ. ಅದೇ ಆಪಾದನೆಯನ್ನು ಈಗ ಮುಸ್ಲಿಮರ ಮೇಲೆ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಬಜೆಟಲ್ಲಿ 1%, 15% ಇರುವ ಜನಸಂಖ್ಯೆಗೆ 1% ಅಲೋಕೇಶನ್ ಕೊಟ್ಟಿರೋದು ಇವ್ರ ಕೈಯಲ್ಲಿ ತಡೆಯೋಕ್ಕಾಗ್ತಿಲ್ಲ. ಹಂಗೆ ನಡುಗ್ತಾ ಇದ್ದಾರೆ, ಒಳಗೊಳಗೇನೆ ಕುದೀತಾ ಇದ್ದಾರೆ. ಆ ಕುದಿತದ ಭಾಗವಾಗಿ ತನ್ನದೇ ಪಕ್ಷದಿಂದ ಥೂ ಅಂತ ಹೊರಗೆ ಹಾಕಿಸ್ಕೊಂಡಿರೋ, ಅಂದರೆ ಅಫಿಷಿಯಲಾಗಿ ಹೊರಗೆ ಹೋಗಿಲ್ಲ, ಆದರೆ ನಿನಗೆ ಯಾವುದೇ ರೀತಿ ಅಧಿಕಾರ ಇಲ್ಲ, ಸ್ಥಾನ ಇಲ್ಲ ಅಂತ ಹೇಳಿ ಟಿಕೆಟು ಸಹ ಕೊಡದೆ ಎಲೆಕ್ಷನ್ಗೆ ಪಕ್ಕಕ್ಕೆ ಬಿಸಾಕಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು, ಮಸೀದಿಯಲ್ಲಿ ಅಜಾನ್ ಕೂಗೋ ಇಮಾಮರಿಗೆ 6,000 ರೂಪಾಯಿ ಕೊಡ್ತಾ ಇದ್ದೀರಿ, ಅವರು ಟ್ಯಾಕ್ಸೇ ಕಟ್ಟಲ್ಲ, ಅವರು ಟ್ಯಾಕ್ಸ್ ಲೆಕ್ಕಾಚಾರ ಕೊಡಿ ನೋಡೋಣ, ಸುಮ್ಮನೆ ನಮ್ಮ ಜನ ಹಿಂದೂಗಳ ದುಡ್ಡನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ ಅಂತ ಒಂದು ಡೈಲಾಗ್ ಬಿಟ್ಟರು. ಆ ಡೈಲಾಗ್ ಬಿಟ್ಟಿದ್ದೇ ತಡ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಖುಷಿ ಆಗ್ಬಿಟ್ರು ಮನುವಾದಿಗಳು, ಹಿಂದುತ್ವವಾದಿಗಳು. ವಾರೇ ವಾ, ಮುಸ್ಲಿಮರು ತೆರಿಗೆನೇ ಕಟ್ಟಲ್ವಲ್ಲ, ಅವ್ರಿಗೆ ಯಾಕೆ ಕೊಡಬೇಕು ದುಡ್ಡನ್ನ, ಈ ಲೆಕ್ಕಾಚಾರ ಕೇಳಿದ್ರು. ಆದರೆ ವಾಸ್ತವ ಏನು? ದಲಿತರೇ ಆಗಿರಲಿ, ಮುಸ್ಲಿಮರೇ ಆಗಿರಲಿ, ಟ್ಯಾಕ್ಸ್ ಕಟ್ಟಲ್ವಾ? ಅದೆಷ್ಟು ದೊಡ್ಡ ಸುಳ್ಳು ಗೊತ್ತಾ? ನೀವು 2 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳಿ, ಅದನ್ನು ತಿರುಗಿಸಿ ನೋಡಿ. MRP ಅಂತಿರುತ್ತಾ, ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ 2 ರೂಪಾಯಿ ಅಂತಿರುತ್ತೆ. ಕೆಳಗಡೆ ಬ್ರ್ಯಾಕೆಟಲ್ಲಿ ಏನಿರುತ್ತೆ? ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್, ಎಲ್ಲ ತೆರಿಗೆಗಳನ್ನು ಒಳಗೊಂಡು. ಅಂದರೆ ಏನರ್ಥ? ಆ 2 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಿ. GST ಅಂತ ಏನಕ್ಕಿದೆ, ಅದರಲ್ಲಿ ಕಟ್ತಾ ಇದ್ದೀರಿ ತಾನೆ. 5%, 12%, 18%, 28%, ಯಾವುದೋ ಒಂದು ಸ್ಲ್ಯಾಬಲ್ಲಿ ಪ್ರತಿ ವಸ್ತುಗಳನ್ನು ವಿಂಗಡಣೆ ಮಾಡಲಾಗಿದೆ. ಅದರ ವರ್ಗೀಕರಣದ ಆಧಾರದ ಮೇಲೆ ನಿಮಗೆ ಪ್ರತಿ ಒಂದು ವಸ್ತು, ಸಿಂಪಲ್ ಒಂದೇ ಒಂದು ಹಾಳೆ ವೈಟ್ ಪೇಪರ್ ಪರ್ಚೇಸ್ ಮಾಡಿದ್ರು ಅದರ ಮೇಲೆ GST ಇರುತ್ತೆ. ಆ ತೆರಿಗೆ ಅಲ್ವಾ ಅದು? ಮತ್ತು ಪ್ರತಿಯೊಬ್ಬ ಮನುಷ್ಯನು ತಾನು ಬದುಕೋದಕ್ಕೆ ಪ್ರತಿದಿನ ಆಹಾರ ವಸ್ತುಗಳು, ದಿನಬಳಕೆ ವಸ್ತುಗಳು, ಬಸ್ಸಲ್ಲಿ ಓಡಾಡ್ತಾನೆ, ಬಟ್ಟೆ ತಗೊಳ್ತಾನೆ, ಪ್ರತಿಯೊಂದು ಪರ್ಚೇಸ್ ಮಾಡ್ತಾನೆ, ಪ್ರತಿಯೊಂದರಲ್ಲೂ ಟ್ಯಾಕ್ಸ್ ಕಟ್ತಿದ್ದಂತಾನೆ. ಅದು ಹೇಗೆ ಟ್ಯಾಕ್ಸ್ ಇಲ್ಲದೆ ಮುಸಲ್ಮಾನರಿಗೆ, ದಲಿತರಿಗೆ ಐಟಮ್ಸ್ ಸಿಕ್ಬಿಡುತ್ತೆ, ಪ್ರಾಡಕ್ಟ್ಸ್ ಸಿಕ್ಬಿಡುತ್ತೆ? ಹಾಗಾದರೆ ಎಲ್ಲರೂ, ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಿದ್ದಾರೆ ತಾನೆ. ಹಾಗಾದರೆ ಮುಸ್ಲಿಮರು ಟ್ಯಾಕ್ಸ್ ಕಟ್ತಿದ್ದಾರೆ ತಾನೆ. ಉಪ್ಪಿಗೂ ಸಹ ಟ್ಯಾಕ್ಸ್ ಕಟ್ತಿದ್ದೀವಿ ತಾನೆ. ಉಪ್ಪಿಗೆ ಟ್ಯಾಕ್ಸ್ ಹಾಕಿದ್ದಕ್ಕೆ ಬ್ರಿಟಿಷರ ವಿರುದ್ಧ ಗಾಂಧಿ ದಾಂಡಿ ಯಾತ್ರೆ ಹೊರಟಿದ್ರು, ಅದನ್ನು ವಿರೋಧಿಸಿ ಉಪ್ಪಿಗೆ ಟ್ಯಾಕ್ಸ್ ಹಾಕೋದಂತ. ಆದರೆ ಇವತ್ತು ನಾವು ಅದನ್ನು ನಾರ್ಮಲ್ ಆಗಿ ಸ್ವೀಕರಿಸಿದ್ವಿ. ಉಪ್ಪಿಗೂ ಟ್ಯಾಕ್ಸ್, ಕುಡಿಯುವ ನೀರಿಗೂ ಟ್ಯಾಕ್ಸ್, ಅದನ್ನು ಪ್ರತಿಯೊಬ್ಬ ಕಟ್ತಾನೆ. ಅಂಬಾನಿನೂ ಕಟ್ತಾನೆ. ಅನ್ನಕ್ಕಿಲ್ಲದೆ ಬೀದಿಯಲ್ಲಿ ಮಲಗುವಂಥವನು, ಅವನು ಒಂದೇ ಹೊತ್ತು ಊಟ ಮಾಡಿದ್ರು ಸಹ ಅದಕ್ಕೆ ಟ್ಯಾಕ್ಸ್ ಕಟ್ಟಿರ್ತಾನೆ. ಸೊ ಈ ಟ್ಯಾಕ್ಸ್ ಕಟ್ಟಲ್ಲ ಅನ್ನುವ ಕತೆ ಗೊಡ್ಡು ಕತೆ, ಸುಮ್ಮನೆ ಕತೆ. ಮನುವಾದಿಗಳು, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣಶಾಹಿ ವರ್ಗ ಹುಟ್ಟು ಹಾಕಿರುವಂತಹ ಅತ್ಯಂತ ದೊಡ್ಡ ಸುಳ್ಳು, ದೊಡ್ಡ ಸುಳ್ಳು. ಪ್ರತಿಯೊಬ್ಬ ಪ್ರಜೆಯು ಟ್ಯಾಕ್ಸ್ ಕಟ್ಟಿನೇ ಬದುಕೋಕ್ಕಾಗೋದು ಈ ದೇಶದಲ್ಲಿ. ಈ ದೇಶ ಅಲ್ಲ, ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಟ್ಯಾಕ್ಸ್ ಕಟ್ಟದೆ ಅವನು ಬದುಕೋಕ್ಕೆ ಆಗಲ್ಲ. ಅವನು 3 ದಿನಕ್ಕೊಂದ್ಸಲ ಊಟ ಮಾಡಿದ್ರು ಅವನು ಟ್ಯಾಕ್ಸ್ ಕಟ್ಟಿರ್ತಾನೆ. ಇನ್ನು ಮುಸ್ಲಿಮರು ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ ಲೆಕ್ಕ ಕೊಡಿ, ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ ಲೆಕ್ಕ ಕೊಡಿ. ಮುಸ್ಲಿಮರ ಪಾಪ್ಯುಲೇಷನ್ ಸುಮಾರು 1 ಕೋಟಿ ಇದೆ. ಅದರಲ್ಲಿ 50% ಮಾತ್ರ ದುಡಿಯೋಕೆ ಹೋಗ್ತಾರೆ ಅಂತಂದರೂ ಕೂಡ ಪ್ರತಿದಿನ 500 ರೂಪಾಯಿ ಆದರೂ ಅವರು ದುಡಿತಾರ? ಇಲ್ಲದೆ ಹೋದರೆ ಅವ್ರ ಸಂಸಾರ, ಜೀವನ ನಡೆಸೋದು ಕಷ್ಟನಾ?
ಹಾಗಿದ್ದ ಮೇಲೆ ಅದರ ಲೆಕ್ಕಾಚಾರ ನೋಡಿದಾಗ GDP ಮುಸ್ಲಿಮರ ಕಡೆಯಿಂದ ಕರ್ನಾಟಕಕ್ಕೆ ಪ್ರತಿ ವರ್ಷ 7ರಿಂದ 8 ಲಕ್ಷ ಕೋಟಿ ರೂಪಾಯಿಗಳು ಬರುತ್ತೆ. 7ರಿಂದ 8 ಲಕ್ಷ ಕೋಟಿ GDP ಮುಸ್ಲಿಮರಿಂದ ಬರುತ್ತೆ. 50 ಲಕ್ಷ ಜನ ದುಡಿಮೆಗೆ ಹೋಗಿ 500 ರೂಪಾಯಿ ಒಂದು ದಿನಕ್ಕೆ ದುಡಿದರೆ. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ನಾನು ಹೇಳೋದನ್ನಲ್ಲ, ದಿನಬಳಕೆ, ತಿಂಡಿ, ತೀರ್ಥ, ಬಟ್ಟೆ, ಏನು ಪ್ರತಿಯೊಂದು ಟ್ರಾನ್ಸ್ಪೋರ್ಟಿಂದ ಹಿಡಿದು ಪ್ರತಿ ಹೆಜ್ಜೆಗೂ ನೀವು ಟ್ಯಾಕ್ಸ್ ಕಟ್ತಿರಲ್ಲ. ಅದರ ಲೆಕ್ಕಾಚಾರ ಹಾಕ್ಕೊಂಡ್ರೂ ಸಹ ಮುಸ್ಲಿಂ ಪಾಪ್ಯುಲೇಷನ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಪ್ರತಿದಿನ 200 ರೂಪಾಯಿ ಖರ್ಚು ಮಾಡ್ತಾರೆ. ಅರ್ಧ ಪಾಪ್ಯುಲೇಷನ್ ಅಂತ ಇಟ್ಕೊಂಡ್ರೂ ಸಹ ನಿಮಗೆ ಸುಮಾರು 90,000ದಿಂದ 1 ಲಕ್ಷ ಕೋಟಿ ರೂಪಾಯಿಗಳು ಬರ್ತವೆ ವರ್ಷಕ್ಕೆ. ಪ್ಲಸ್ ವಕ್ಫ್ ಆಸ್ತಿಗಳಿಂದ ಪ್ರತ್ಯೇಕವಾದ ಟ್ಯಾಕ್ಸ್ ಬರುತ್ತೆ. ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಬೇರೆ ಕಟ್ಟುತ್ತಾರೆ ದುಡಿಯುವ ವರ್ಗ. ಎಲ್ಲ ಸೇರಿದ್ರೆ ಸುಮಾರು 1.25 ಲಕ್ಷ ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಸಮುದಾಯ ತೆರಿಗೆ ರೂಪದಲ್ಲಿ ಕರ್ನಾಟಕಕ್ಕೆ ಕೊಡುತ್ತೆ. ಹೌದು, 1.25 ಲಕ್ಷ ಕೋಟಿವರೆಗೆ ಮುಸ್ಲಿಂ ಸಮುದಾಯದ ಕಡೆಯಿಂದ ಪಾಪ್ಯುಲೇಷನ್ ಆಧಾರದ ಮೇಲೆ ನೋಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಪ್ಲಸ್ ಆರ್ ಮೈನಸ್ 10% ಅಂತ ಇಟ್ಕೊಂಡ್ರು 1 ಲಕ್ಷ ಕೋಟಿ ರೂಪಾಯಿ ಅವ್ರ ಕಡೆಯಿಂದ ಬರುತ್ತೆ. GDPಗೆ 7ರಿಂದ 8 ಲಕ್ಷ ಕೋಟಿ ರೂಪಾಯಿ ಅವರ ಕಡೆಯಿಂದ ಬರುತ್ತೆ. ಸೊ ಈಗ ಕೇಳಬೇಕಾಗಿರೋ ಪ್ರಶ್ನೆ, ಪಾರ್ಟಿಯಿಂದ ರಿಜೆಕ್ಟ್ ಆಗಿರೋ ಮನುಷ್ಯ, ಜನರಿಂದ ರಿಜೆಕ್ಟ್ ಆಗಿರೋ ಮನುಷ್ಯ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳಿಕೊಂಡು, ಕೋಮುದ್ವೇಷ ಬಿತ್ತುಕೊಂಡು, ದಿನ ಬೆಳಗಾದರೆ ಸುಳ್ಳು ಹೇಳ್ತಾ ಅಲ್ಲಿ ಇಲ್ಲಿ TV ಮುಂದೆ ಮುಸ್ಲಿಮರ ವಿರುದ್ಧ ಬಾಯಿ ಬಡ್ಕೊಳ್ತಾ ಬದುಕ್ತಾ ಇರುವಂತಹ ಮಿಸ್ಟರ್ ಪ್ರತಾಪ್ ಸಿಂಹಗೆ ಪೆನ್ಷನ್ ಬರುತ್ತೆ. ಆ ಪೆನ್ಷನ್ ಹಣದಲ್ಲಿ ಒಂದು ಭಾಗ ಈ ಮುಸ್ಲಿಮರ ದುಡಿಮೆನೂ ಇರುತ್ತೆ. ಸೊ ಮಿಸ್ಟರ್ ಪ್ರತಾಪ್ ಸಿಂಹ, ನೀವು ತಿನ್ನುವ ಅನ್ನದಲ್ಲಿ ಮುಸ್ಲಿಮರ ಋಣ ಇದೆ. ಮುಸ್ಲಿಮರ ಋಣ ನಿಮ್ಮ ಅನ್ನದಲ್ಲಿದೆ. ಹಾಗಿದ್ದು ನೀವು ದ್ವೇಷ ಕಾರ್ತೀರಿ. ಯಾಕೆ? ಕನಿಷ್ಠ ನೆಕ್ಸ್ಟ್ ಎಲೆಕ್ಷನಲ್ಲಿ MLA ಟಿಕೆಟ್ ಆದರೂ ಸಿಗಲಿ, ನಾನು ಬದುಕಿದ್ದೀನಿ ಅಂತ ದಿನ ಬೆಳಗಾದರೆ ಜನಕ್ಕೆ ಗೊತ್ತಾಗಲಿ. ಪ್ಲಸ್ ನನ್ನ ಒಳಗಡೆ ತುಂಬಿದೆಯಲ್ಲ ಮನುವಾದ ಅನ್ನುವಂತಹ ವಿಷ, ಅದನ್ನು ಕಕ್ಕದೆ ಹೋದರೆ ನನಗೆ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಅದನ್ನು ತಣಿಸೋದಕ್ಕೆ ನಾನು ಮುಸ್ಲಿಂ ವಿರೋಧಿ ಮಾತುಗಳನ್ನು ಆಡಬೇಕು. ಒಂದು ಕಡೆ ಅಸ್ತಿತ್ವದ ಪ್ರಶ್ನೆ, ಒಂದು ಕಡೆ ಅಂತರಾಳದಲ್ಲಿ ಚುಚ್ಚುವಂತಹ ನೀಚ ಮನಸ್ಥಿತಿ. ಇದೆಲ್ಲದರಿಂದ ನೀವು ಒಂಚೂರು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಮುದಾಯವನ್ನು ಕೆಟ್ಟ ಜಾಗದಲ್ಲಿ ತಂದು ನಿಲ್ಲಿಸೋದು, ಇಲ್ಲದ ಕಥೆ ಕಟ್ಟೋದು. ದಲಿತರ ಮೇಲೆ ಆರಂಭಿಸಿದ್ರಿ, ದಲಿತರು ಟ್ಯಾಕ್ಸೇ ಕಟ್ಟಲ್ಲ, ಎಲ್ಲ ಬಾಚ್ಕೊಳ್ತಾರೆ ಅಂತ. ಅದೆಷ್ಟು ದೊಡ್ಡ ಸುಳ್ಳು. ಅದೇ ರೀತಿ ಮುಸಲ್ಮಾನರು ಸಹ ಇವತ್ತು ಟ್ಯಾಕ್ಸ್ ಕಟ್ಟೋದಿಲ್ಲ, ಸುಮ್ಮನೆ ಎಲ್ಲ ಪಡ್ಕೊಂಡ್ಬಿಡ್ತಾರೆ. 1 ಲಕ್ಷ ಕೋಟಿ ರೂಪಾಯಿವರೆಗೆ ತೆರಿಗೆ ಕಟ್ಟುವಂತಹ ಸಮುದಾಯಕ್ಕೆ ಕೇವಲ 4,500 ಕೋಟಿ, ಅದು ಎಲ್ಲ ಅಲ್ಪಸಂಖ್ಯಾತರಿಗೂ ಸೇರಿ ಬಜೆಟ್ನಲ್ಲಿ ಕೊಟ್ಟರೆ ಈ ರೀತಿ ಕಟ್ಟುಕತೆಗಳನ್ನು ಕಟ್ಟಿ ಅವರಿವರನ್ನು ಬ್ರೈನ್ ವಾಶ್ ಮಾಡೋಕ್ಕೆ ನೋಡ್ತಿರಲ್ಲ. ನೀವು ಅವರ ಋಣದಲ್ಲಿ ಅನ್ನ ತಿಂತಿರಲ್ಲ, ಅವರದು ಪಾಲಿದೆಯಲ್ಲ ನಿಮ್ಮ ಅನ್ನದಲ್ಲಿ. ನಿಮ್ಮ ಅನ್ನ ನಿಮಗೆ ಹುಳ ಬಿದ್ದು ಏನಾದರೂ ಆಗುತ್ತೆ ಅನ್ನೋ ಭಯ ಆಗಲ್ವಾ? ನಿಮ್ಮಂಥವ್ರಿಗೆ ಅಂತಹ ದಿನಾನೇ ಬರುತ್ತೆ. ಅನ್ನ ತಿನ್ನೋದಕ್ಕೂ ಕಷ್ಟ ಆಗೋ ರೀತಿಯಲ್ಲಿ ಬಾಯಲ್ಲಿ ಹುಳ ಬೀಳುತ್ತೆ ನಿಮಗೆ ಖಂಡಿತವಾಗ್ಲೂ. ಯಾಕೆಂದರೆ ಇಷ್ಟು ದೊಡ್ಡ ಸುಳ್ಳನ್ನು ನಿಮ್ಮ ಸ್ವಾರ್ಥಕ್ಕೆ, ಅದರಿಂದ ದೇಶ ಏನಾದರೂ ಹಾಳಾಗೋಗಲಿ, ರಾಜ್ಯ ಏನಾದರೂ ಹಾಳಾಗೋಗಲಿ, ಮನುಷ್ಯನ ನಡುವೆ ದ್ವೇಷ ಬಿತ್ಕೊಂಡು ಒಡೆದಾಡಿ ಸಾಯಲಿ, ಡೋಂಟ್ ಕೇರ್. ನನ್ನ ಸ್ವಾರ್ಥ ನನಗೆ ಮುಖ್ಯ, ನನ್ನ ವೈಯಕ್ತಿಕ ಲಾಭ ನನಗೆ ಮುಖ್ಯ ಅಂತಿರಲ್ಲ. ನಿಮ್ಮಂಥವ್ರಿಗೆ ಅನ್ನದಲ್ಲಿ ಹುಳ ಬೀಳುತ್ತೆ, ಖಂಡಿತ ಬೀಳುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.